ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್. ಇಂದು ಶಿರಾ ಮತ್ತೆ ಹಿರಿಯೂರು ರಸ್ತೆಯಲ್ಲಿರ್ತಕ್ಕಂಥ ಶಿರಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ದ್ವಾರಾಳು ಗ್ರಾಮದ ಶ್ರೀ ಆದಿಶಕ್ತಿ ಉಡುಸ್ತಮ್ಮ ದೇವಿ ಸನ್ನಿಧಿಯಲ್ಲಿ ಇರ್ತೇವೆ. ಈ ಒಂದು ಕ್ಷೇತ್ರ ಶಿರಾ ತಾಲೂಕಿನಲ್ಲಿ ಪುಣ್ಯಕ್ಷೇತ್ರ ಅಂದ್ರೆ ತಪ್ಪಾಗ್ಲಾರ್ದು. ಈ ಒಂದು ಉಡುಸ್ತಮ್ಮ ದೇವಿ ಸನ್ನಿಧಿಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೇ ಅರ್ಚಕರು, ಅವರೇ ಬಂದು ಪೂಜೆಯನ್ನ ಮಾಡ್ತಾರೆ, ಅವರೇ ಅರ್ಚಕರು. ಇಲ್ಲಿ ಯಾವುದೇ ತರಹದ ಅರ್ಚಕರು ಇರಲ್ಲ. ಹಾಗಾಗಿ ಈ ಪುಣ್ಯಕ್ಷೇತ್ರದಲ್ಲಿ ನಾವ್ ಏನನ್ನ ಬೇಡ್ಕೊಳ್ತೇವೆ ಮನಸ್ಸಲ್ಲಿ, ಆ ಕಲ್ಲು ಇರ್ತವೆ, ಆ ಕಲ್ ಮೇಲೆ ಕುಳಿತುಕೊಂಡು ನಾವು ಅನ್ಕೊಂಡಿದ್ದು ಯಾವುದೇ ಆದ್ರೆ ಬಲ್ಗಡೆ ತಿರುಗ್ತದೆ ಅಂತ ವಿಶೇಷತೆ ಈ ಸನ್ನಿಧಿಯಲ್ಲಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಇಲ್ಲಿದ್ದಾರೆ. ಅವರ ಅಭಿಪ್ರಾಯಗಳೇನು, ಅವ್ರು ಯಾವತ್ತಿಂದ ಬಂದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜು ಅಂತ, ಮಸರಗುಂಟೆ ಸರ್, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ಮಸರಗುಂಟೆ ಅವರು? ಹೌದು. ಇದ್ರ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ಸರ್ ಹೇಳ್ಬೇಕಂದ್ರೆ ಪೂರ್ವಿಕರು ಹೇಳ್ತಾರೆ. ಸಪೋಸ್ ನಮ್ಗೆ ಪೂರ್ವಿಕರು ಹಿಂದಿನ ಕಾಲದವರು ನಮ್ಗೇನು ಅಷ್ಟೊಂದು ಅನುಭವ ಇಲ್ಲ. ಹಾಗೆ ನಮ್ಗೆ 36 ವರ್ಷ ಐತೆ. ನಮ್ ತಂದೆ, ನಮ್ ತಾತ, ನಮ್ಮ ಅಜ್ಜೂರು ಹೇಳ್ತಾರೆ ಇಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಷ್ಟ್ರೀಯ ಹೆದ್ದಾರಿ NH4 ಇದೆ. NH4 ನಲ್ಲಿ ಇದು ರಸ್ತೆ ಕಾಮಗಾರಿಗಳಿಬೇಕಾದ್ರೆ ಒಂದು ಹಳ್ಳಿ ಮರ ಇದೆ, ಆಲದ ಮರ ಇದೆ. ಆಲದ ಮರನಲ್ಲಿ JCBಗಳು ಇಟಾಚಿಗಳು ಬಂದ್ಬಿಟ್ಟು ಈ ದೇವಸ್ಥಾನ ಹಿಂಪಡಿಸ್ಬೇಕಂತ ಪ್ರಯತ್ನ ಪಟ್ಟಾರೆ. ಆಗ ಇಲ್ಲಿ ಈ ತಾಯಿ ಉಡುಸ್ತಮ್ಮ ದೇವಿ ಸರ್ಪ ಆಗಿ ಬಂದ್ಬಿಟ್ಟು ಪ್ರತ್ಯಕ್ಷ ಬಿಟ್ಟು ಇದನ್ನ ದೇವಸ್ಥಾನ ಹಿಂಪಡಿಸಕ್ಕೆ ಪ್ರಯತ್ನ ಮಾಡೋದು. ಒಟ್ಟಿಗೆ ಈ ತಾಯಿಗೆ ದೇವಸ್ಥಾನ ಬೇಕಿಲ್ಲ, ಯಾವ್ದು ಅರ್ಚಕರು ಬೇಕಿಲ್ಲ, ವಿಶಾಲವಾಗಿರ್ಬೇಕು, ಯಾವ್ದು ಅರ್ಚಕರು ಬೇಕಿಲ್ಲ, ಮತ್ತೆ ಯಾವುದೇ ರೀತಿಯ ಕೈವಾಡಸ್ಥರು ಮತ್ತೆ ಯಾರು ಬೇಕಿಲ್ಲ. ಇದಕ್ಕೇನಂದ್ರೆ ಪ್ರತಿಯೊಂದು ಜಾತಿ ಭಾವಿಕತೆ ಇಲ್ಲ. ಪ್ರತಿಯೊಂದು ಜಾತಿ ಯಾವುದೇ ಒಂದು ನಮ್ಮ ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರ ಮತ್ತೆ ಆಂಧ್ರ, ತಮಿಳುನಾಡು ಎಲ್ಲ ಬರ್ತಾರೆ, ಎಲ್ಲಾ ಭಕ್ತಿಗಳು ಬರ್ತಾರೆ, ಎಷ್ಟು ಜನ ಬರ್ತಾರೆ. ಯಾವ್ದೇ ರೀತಿಯ ಇದನ್ನೇ ಗೊತ್ತಾ, ಇಲ್ಲಿ ಏನು ಕೈವಾಡಸ್ರಿಲ್ಲ, ಪೂಜಾರಿಲ್ಲ, ಯಾರಿಲ್ಲ. ಒಟ್ಟಾರೆ ಇದು ಯಾವುದೇ ಒಂದು ಜಾತಿಗೆ ಒಂದು ಕುಲಕ್ಕೆ ಸರಿಲ್ಲ. ಮತ್ತೆ ಇದೊಂದು ಶಕ್ತಿ ಏನು ಗೊತ್ತಾ, ಇದನ್ನ ದೇವಸ್ಥಾನ ಹಿಂಪಡಿಸ ಬಂದಿದ್ರು ನಮ್ಮ ತಂದೆಗಳು ಹೇಳೋರು. ಈ ದೇವಸ್ಥಾನ ಹಿಂಪಡಿಸ್ಬೇಕು ಬಂದಾಗ ಇಲ್ಲಿ ಸರ್ಪಾಗಿ ಬಂದು ದೇವಸ್ಥಾನ ಅಭಿವೃದ್ಧಿ ಮಾಡಕ್ಕೆ ಬಿಟ್ಟಿಲ್ಲ. ಒಟ್ಟಿಗೆ ತಾಯಿ ವಿಶಾಲವಾಗಿರ್ಬೇಕು ಅಷ್ಟೇ ಸರ್. 2007ರಿಂದ ಬರ್ತಾ ಇದೀವಿ ನಾವು. ಹುಟ್ಟಿ 36 ವರ್ಷ ಐತೆ. 2000 ನಮ್ಮ ಪ್ರಬುದ್ಧ 2007ರಿಂದ ಬರ್ತಾ ಇದೀವಿ. ಈ ತಾಯಿ ಜಗನ್ಮಾತೆ ಉಡುಸ್ತಮ್ಮ ತಾಯಿನ ನೆಮ್ಮದಿರು ಎಂದೂ ಕೈ ಬಿಟ್ಟಿಲ್ಲ ಭಕ್ತಾದಿಗಳನ್ನ. ನೀವು ಹೊಂದ್ಕೊಂಡಿದ್ದೆಲ್ಲ ಹೊಂದ್ಕೊಂಡಿದ್ದು ನನ್ನ ಪ್ರಬುದ್ಧ ಬಂದ್ಮೇಲೆ ನನ್ನ ಅಭಿಪ್ರಾಯ ಅಂದ್ರೆ, ನಾನು ವಿಚಾರ ಒಂದು ವಾಹನ ಖರೀದಿ ಮಾಡ್ಬೇಕಂತಿದ್ದೆ. ಆ ಕ್ಷಣದಲ್ಲಿ ತಾಯಿ ಕೈ ಮುಗಿದೋದೆ. ನನ್ನ ಹತ್ರ ಕಾಸು, ₹1 ಕಾಸು ಇರಲಿಲ್ಲ. ಯಾರೊಬ್ರು ಬಂದು ಆ ಒಂದು ವಾಹನ ಆಗ್ಲಿ ಖರೀದಿ ಆಗ್ಲಿ, ಒಂದು ಮತ್ತೆ ಒಂದು ಜಮೀನ್ ಖರೀದಿ ಆಗ್ಲೇಳು, ಒಂದು ಸಂತಾನ ಭಾಗ್ಯ ಆಗ್ಲೇಳು, ಮತ್ತೆ ಪ್ರತಿಯೊಂದಕ್ಕೂ ತಾಯಿ ನಮ್ಮಮ್ಮ ಕಾಪಾಡ್ತಾ ಇದ್ದಾಳೆ. ಇದು ವಿಶೇಷ ಬಲ್ಗಡೆ ತಿರುಗಿದ್ರೆ ಆಗುತ್ತಾ, ಎಡಗಡೆ ಬಲ್ಗಡೆ ತಿರುಗಿ ನಂಬರ್ 1 ಬಲ್ಗಡೆ ತಿರುಗಿ ಕೆಲಸ ಆದ ಸಕ್ಸಸ್ಫುಲ್. ಆಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಬಲ್ಗಡೆ ತಿರ್ಗೋದೇ ಇಲ್ಲ. ಅದು ಆ ತಾಯಿ ನಮ್ಮವ್ವ ಯೋಚನೆ ಮಾಡಿ ತಿರುಗ್ತಾಳೆ, ಸುಮ್ನೆ ಬಂದ್ ಕುಂದ್ಬಿಟ್ಟಿಗೆ ತಿರ್ಗಲ್ಲ. ಅದೇ ಕಾರಣಕ್ಕೂ ಅದು ಏನಾದ್ರು ಕೆಲಸ ಸಕ್ಸಸ್ಫುಲ್ ಆಗಿದ್ರೆ ಮಾತ್ರ ಆ ತಾಯಿ ನಮ್ಮಮ್ಮ ವರ್ಣನೆ ಕೊಡ್ತಾಳೆ. ಅಂದ್ರೆ ಇದ್ರ ವಿಶೇಷದ ದಿನಗಳು ಯಾವ್ಯಾವು? ವಿಶೇಷ ದಿನಗಳ ಶುಕ್ರವಾರ ಮತ್ತೆ ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ. ಆ ದಿನದಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇದಕ್ಕೆ ಯಾವ್ದೇ ಅರ್ಚಕರು ಇಲ್ಲ, ಮತ್ತೆ ಕೈವಾಡಸ್ಥರು ಇಲ್ಲ. ಇಲ್ಲಿ ಕುರಿ ಕೋಳಿಗೆ ಬಲಿ ಕೊಡ್ತಾರೆ. ಯಾವ್ದೇ ರೀತಿ ಸಂಬಂಧಗಳು ಯಾವ್ದಿಲ್ಲ. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಹಾಗಾಗಿನ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದಾರೆ. ಬಟ್ ಆ ತಾಯಿ ಎಲ್ಲರೂ ಪ್ರತಿದಿನ ಬರ್ತಾ ಇದಾರೆ. ಆ ತಾಯಿ ನಮ್ಮಮ್ಮ ಎಲ್ಲರೂ ಕಾಪಾಡ್ತಾ ಇದ್ದಾಳೆ. ಸಂತಾನ ಭಾಗ್ಯ, ಒಂದು ಜಮೀನು ವಿಚಾರದಾಗಲೇಳು, ಒಂದು ವಾಹನ ಖರೀದಿ ವಿಚಾರದಾಗಲೇಳು, ಮತ್ತೆ ಮಾಟ ಮಂತ್ರ ಪ್ರತಿಯೊಂದು ಕಲ್ ಮೇಲೆ ಕೂತ್ಕೊಂಡು ಬಲ್ಗಡೆ ತಿರುಗಿದ್ರೆ ಕಾರ್ಯ ಆಗ್ತದೆ. ಕೆಲಸ ನಂಬರ್ 1 ಅದನ್ನು ಯೋಚನೆ ಮಾಡ್ತಾರೆ. ಅದು ದೇವರು ಆದಿಶಕ್ತಿ ಅಂಬಾದೇವಿ ಉಡುಸ್ತಮ್ಮ ತಾಯಿ 10 ನಿಮಿಷ 15 ನಿಮಿಷ ವೇಟ್ ಮಾಡ್ತಾಳೆ. ವೇಟ್ ಮಾಡಿ ಕಾಪಾಡಿ ಅದು ಯೋಚನೆ ಮಾಡಿ ಅದು ತಿರ್ಗ. ಯಾಕೆಂದ್ರೆ ವೀಕ್ಷಕರು ನೋಡ್ತಾ ಇರ್ತಾರೆ, ಮೊದ್ಲೇ ಸಾರಿ ಬಂದೇಡ್ಕೆ ಕಲ್ ಮೇಲೆ ಕೂಡ್ತಾ ಕೆಲವು ಸಾರಿ ತಿರ್ಗಲ್ಲ. ಇವರು ಅಂದ್ಕೊಳ್ಳೋ ಇದು ನಿಜನ ಸುಳ್ಳ ಆಗಲ್ ಮೇಲೆ ತಿರ್ಗದೇ ಇಲ್ಲ ಕಲ್ಲು. ಆಗಂಗಿದ್ರೆ ಮಾತ್ರ ಅದು ಆ ತಾಯಿಯನ್ನು ಊಹೆ ಕೊಡ್ಬೇಕಂದ್ರೆ, ಆ ತಾಯಿ ತಿರ್ಗ್ಬೇಕಂದ್ರೆ ತಿರ್ಗತ್ತೆ. ಆ ಕೆಲಸ ತಿರ್ಗಲ್ಲ. ಸುಮ್ನೆ ಯಾಕೆ ಸುಳ್ಳು ಆಶ್ವಾಸನೆ ಕೊಡ್ಬೇಕಾ ತಾಯಿ, ಅಷ್ಟೇ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ. ಯಾವ ಊರಿಂದ ಬಂದಿದ್ದೀರಾ? ಚಳ್ಳಕೆರೆಯಿಂದ ಬಂದಿದೀವಿ. ಚಳ್ಳಕೆರೆಯಿಂದ ಇಲ್ಲಿ ಮಗಳು ಕೊಟ್ಟಿದೀವಿ ನಾವು. ಆ ಸಂತಾನ ಇನ್ನ ಆಗಿರ್ಲಿಲ್ಲ. ಅದಕ್ಕೆ ಇಲ್ಲಿ ಉಡುಸ್ಲಮ್ಮ ಅಂತ ಹೇಳಿದ್ರು, ಇಲ್ಲೇ ಶಿರಾದಲ್ಲಿ. ಅಲ್ಲಿಗೆ ಹೋಗ್ ಬರ್ರಿ ಅಂತ ನಾವು ಬಂದಿದ್ವಿ. ಇಲ್ಲಿಗೆ ಒಂದ್ಸಲ ಬಂದಿದ್ವಿ ಅಷ್ಟೇ. ಬಂದ್ಮೇಲೆ ಇಲ್ಲಿ ಪೂಜೆ ಗೀಜೆ ಮಾಡ್ಕೊಂಡ್ಬಿಟ್ಟು ಈ ಕಲ್ಲಿನ ಮೇಲೆ ಕುತ್ಕೊಂಡು
ಅದು ಫಸ್ಟ್ ಹಂಗೆ ತಿರುಗಿ ಬಿಡ್ತದೆ. ತಿರುಗ್ತಿಲ್ಲ ಇನ್ನೇನು ದುಡ್ಡು ಗಂಡು ಹುಡುಗ ಕೊಟ್ಬಿಟ್ರೆ ಅದ್ ಏನೈತೆ ಅದ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಮಾತಾಡಿದ್ವಿ ನಾವು ಮನೆಗೆಲ್ಲ. ಈಗ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತೀವಿ. ಇನ್ನೊಂದ್ಸಾರಿ ಪರ್ವ ಅದೆಲ್ಲ ಇಟ್ಕೊಂಡಿದ್ವಿ ದೊಡ್ಡದಾಗಿ. ಈಗ ಸದ್ಯಕ್ಕೆ ಬಂದಿದ್ವಿ. ಒಟ್ಟಿಗೆ ಗಂಡು ಮಗು ಆಗಿದೆ. ಗಂಡು ಮಗು ಆಗಿದೆ. ಮಗಳು ಇಲ್ಲೇ ಕೊಟ್ಟಿದ್ದೀರಾ, ಕುರ್ತ್ಕೊಂಡಿದ್ಕೆ ಗಂಡು ಮಗು ಆಗಿದೆ. ಗಂಡು ಮಗು ಆಗಿದೆ. ಅದಕ್ಕೆ ಆ ದೇವ್ರು ನಮಗೂ ಗೊತ್ತಿರ್ಲಿಲ್ಲ ಇದು, ಇವಾಗ ಗೊತ್ತಾಗಿದೆ. 4 ಜನ ನಾವು ಇನ್ನೂ ಒಂದ್ 8-10 ಜನ ಬಂದಿದ್ರು. ನಾವು ಹೇಳಿದ್ವಿ ಅಲ್ಲಿ ಹೋಗ್ರಿ ಚೆನ್ನಾಗ್ ನಡೀತೈತೆ, ಚೆನ್ನಾಗಿ ಕುರಿ ಕಡಿತೀವಿ, ಕೋಳಿ ಏನಾದ್ರು ಅನ್ಕೊಂಡಿದ್ರಾ? ಎಲ್ಲ ಅಂದ್ಕೊಂಡಿದ್ವಿ ನಾವು ಮಾಡ್ತೀವಿ. ನಾವು ಏನ್ ಬೇಕೋ ಅದೆಲ್ಲ ಕೊಡ್ತೀವಿ, ಮಾಡ್ತೀವಿ. ನಾವ್ ಇವಾಗ ನಮ್ಗೆ ಆಗೈತಲ್ಲ, ಇನ್ನು 10-12 ಜನ ಬಂದಿದ್ದಾರೆ. ನಾವು ಅವ್ರಿಗೆ ಹೇಳ್ತಾ ಇದೀವಿ ಅಲ್ಲಿಗೆ ಹೋಗ್ರಿ, ನಾವು ನಾವ್ ಬೇಡ್ಕೊಂಡಿದ್ದು ನಮ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ಈಗ ನೀವು ಹೋದ್ರೆ ಅಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ನಮಗ್ ಕೊಟ್ಟಿದೆ, ಅದಕ್ಕೆ ಅವ್ರಿಗೆ. ಸರಿ ಸರ್, ಓಕೆ, ಧನ್ಯವಾದಗಳು. ಒಳ್ಳೇದು. ಯಾವತ್ತಿಂದ ಬರ್ತಿದ್ದೀರಾ ನೀವು ಈ ದೇವಸ್ಥಾನಕ್ಕೆ? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಇಲ್ಲೇ ಹುಟ್ಟು ಬೆಳೆದಿದ್ದು. ಜನಗಳು ಹೆಂಗ್ ಬರ್ತಾರೆ ಈ ಸನ್ನಿಧಿಗೆ? ಇಲ್ಲಿ ಒಂದು 7-8 ವರ್ಷದಿಂದ ಈಸಕ್ಕೆ. ಒಟ್ಟಿಗೆ 7-8 ವರ್ಷ ಈ ಕಡೆಗೆ ಒಳ್ಳೆ ಜನಗಳನ್ನ ಭಕ್ತಾದಿಗಳನ್ನ ಆಕರ್ಷಣೆ ಮಾಡ್ತಾ ಇದೆ. ಆಕರ್ಷಣೆ ಮಾಡ್ತೀವಿ. ಮುಂಚೆ ಇರ್ಲಿಲ್ಲ, ಎಲ್ಲವೂ ಅಕ್ಕಪಕ್ಕ ಊರಾಗ್ ಮಾತ್ರ ಮಾಡ್ತಾ ಇದ್ವಿ. ಈಗ ಈ ರೋಡು ಆದ್ಮೇಲೆ ಆ ಅಮ್ಮಂದು ಶಕ್ತಿ ಗೊತ್ತಾದ್ಮೇಲೆ ಜನಗಳು ಬೇರೆ ಕಡೆಯಿಂದ ಬರ್ತಾವ್ರೆ, ಬೇರೆ ಕಡೆಯಿಂದ ದೂರದಿಂದ ಬರ್ತಾವ್ರೆ. ಸರಿ ಕಣ. ಅಣ್ಣ ನಿಮ್ದು ಯಾವ ಊರು? ನಮ್ದು ಬಡಮಾರಹಳ್ಳಿ, ಶಿರಾ ತಾಲೂಕು. ಆ ಕಡೆಯಿಂದನ ಒಂದ್ 30-35 ಕಿಲೋಮೀಟರ್ ದೂರದಿಂದ ಬರ್ತಾ ಇದೀವಿ. ಅಂದ್ರೆ ಸುತ್ತ ಎಲ್ಲಾ ಕಡೆನೂ ಇಲ್ಲಿಗೆ ಬರ್ತಾವ್ರೆ. ಅದು ನಾವುನು ಹೋಗ್ ಬರನಿ, ನಮ್ಗೂ ಯಾಕ ಹೋಗ್ಬೇಕು ಅನ್ನಿಸ್ತು. ತಾಯಿ ದರ್ಶನ ಒಂದ್ಸರಿ ಮಾಡ. ಇದು ಮೊದಲೇ ಸತಿ ನೀವು ಬಂದಿರೋದು? ಇಲ್ಲ, ಒಂದ್ಸರಿ ನಮ್ಮ ಮನೆಯವ್ರು ಬಂದಿದ್ರು. ಸತಿ ಬಂದಿದ್ದೀರಾ? ಇದು 2ನೇ ಸರಿ. ನಾನ್ ಬಂದಿರೋದು ಇದೇ ಮೊದಲನೇ ಸರಿ. ಇವ್ರು ಆಲೆ ಬಂದಿದ್ರು, ಮಗ ನಮ್ ಮಿಸ್ಸಸ್ ಬಂದಿದ್ರು. ಅದಕ್ಕೋಸ್ಕರ ಫಸ್ಟ್ ಇವ್ರು ಹೋಗ್ಬರಂಬ ಅಂತಂದು ನಮ್ಮ ಮನೆಯವರೇ ಕರ್ಕೊಂಡ್ ಬಂದ್ರು. ಏನ ಅನ್ಕೊಂಡಿದ್ದು ನೆರವೇರ್ತೈತಾ? ನೆರವೇರುತ್ತೈತೆ ಅನ್ನೋದು ಅದಂತೂ 100%. 100% ಅನ್ಕೊಂಡು ನಡೀತೈತೆ. ನಾವೇ ಏನಿಲ್ಲ, ಯಾರು ಪೂಜಾರಪ್ಪರು ಅವ್ರು ಯಾರು ಅಮ್ಮಂಗಿಲ್ಲ, ಎಲ್ಲ ನಮ್ದೇ. ಬಂದ್ ಭಕ್ತಾದಿಗಳೇ ಪೂಜಾರು. ಸರಿ ಅಣ್ಣ, ಎಲ್ಲ ಅವ್ರೆ. ಅಣ್ಣ ನಮಸ್ತೆ. ನಮಸ್ತೆ. ಯಾವ ಊರಿಂದ ನಿಮ್ದು? ನಮ್ದು ಇಲ್ಲಿ ಮುದ್ಗೆರೆ ಗೊಲ್ರಟ್ಟಿ ಅಂತ. ಮುದ್ಗೆರೆ ಗೊಲ್ರಟ್ಟಿ ಅವರು ಯಾವತ್ತಿಂದ ಬರ್ತಿದ್ದೀರಾ? ನಾವು ಸುಮಾರು ವರ್ಷದಿಂದ ಬರ್ತೀವಿ. ಸುಮಾರು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಬರ್ತಾ ಇದೀವಿ. ಈ ಸನ್ನಿಧಿ ಬಂದ್ಮೇಲೆ ಏನಾದ್ರು ನಿಮ್ಗೆ ಒಳ್ಳೇದಾಗಿದ್ಯಾ? ಪರವಾಗಿಲ್ಲ ಸಹ, ಆಗಾರ್ಗ ಆಗಿದೆ. ಅವ್ರ ಕರ್ಮ ಅರಿಬೇಕು. ಬಂದು ಮಾಮೂಲಿ ಅವಾಗ ಅಮಾವಾಸ್ಯೆ ಪೌರ್ಣಮಿ ವಾರ ಇಲ್ಲ ಇದಕ್ಕೆ. ಇಂತ ವಾರ ಇಂತ ಟೈಮ್ ಇಲ್ಲ, ಯಾವ ಬಂದ್ರು ಮಾಡ್ಕೊಂಡು ಹೋಗ್ಬೋದು. ಒಟ್ಟಿಗೆ ಬಂದು ತಾಯಿ ನಡ್ಕೊಳ್ಬೇಕು, ಒಟ್ಟಿಗೆ ನಡ್ಕೊಳ್ಬೇಕು. ನೀನ್ ಯಾವಾಗ ಬಂದು ಇಂತ ವಾರಾನ ಪೂಜೆ ಇಲ್ಲ, ಪೂಜಾರಪ್ಪ ಇಲ್ಲ, ಅವ್ರ ಭಕ್ತಿ ಅವ್ರ ಸೇರಿದ ಮತ್ತೆ ಮಾಡ್ಕೊಂಡು ಹೋಗ್ತಾರೆ. ಯಾರ್ ಬೇಕಾದ್ರೂ ಬಂದ್ ಮಾಡ್ಕೊಂಡು ಹೋಗ್ಬೋದು. ಇಂತ ಹಳ್ಳಿ, ಇಂತ ಊರು, ಇಂತ ಯಾರು ಜಾತಿ ಮತ ಇಲ್ಲ, ಯಾರ್ ಬೇಕಾದ್ರೂ ಬಂದ್ ಮಾಡ್ಕೊಂಡು ಹೋಗ್ಬೋದು. ಅಂದ್ಕೊಂಡವ್ರು ಕುರಿ ಕೋಳಿ ಏನಾದ್ರು ಕೋಳಿ ಇದು 2, 3, 5 ಗಂಟೆ ಕಡಿತಾರೆ. 4 ಅನ್ನ ಹಾಕ್ತಾರೆ, ಮತ್ತೆ ಊರ್ಗೂ ಹಾಕೊಂಡು ಹೋಗ್ತಾರೆ. ಇಲ್ಲಿ ಮಾಡ್ಕೊಂತೀವಿ ಅಂದ್ರೆ ಇಲ್ಲೇ ಮಾಡಿ ಅನ್ನ ಹಾಕ್ತಾರೆ. ಒಟ್ಟಿಗೆ ಕ್ಷೇತ್ರ ಸನ್ನಿಧಿ ಒಳ್ಳೆ ಹೆಸರು ಪಡಿತಾ ಇದೆ. ಜನಗಳು ಬರ್ತಾ ಇದಾರೆ ಸರ್. ಇಂತ ದಿನಕ್ಕೆ ಇಷ್ಟು ಜನ ಬಂದವರನ್ನ ಲೆಕ್ಕನೇ ಇಲ್ಲ. ಇಲ್ಲ ಸರ್, ಒಟ್ಟಿಗೆ ಬಹಳ ಜನ ಬರ್ತಿದ್ದಾರೆ. ಇದಕ್ಕೇನು ದೇವಸ್ಥಾನ ಏನು ಕಟ್ಸಂಗಿಲ್ಲ? ಇಲ್ಲ ಸರ್, ಅದು ನಮಗೂ ಗೊತ್ತಿಲ್ಲ. ಪೂರಿ ಕೇಳ್ತಾರೆ, ಇದಕ್ಕೆ ದೇವಸ್ಥಾನ ಅದು ಕೇಳಲ್ವಂತ. ದೇವಸ್ಥಾನ ಬೇಕೇ ಇಲ್ಲ. ಆಮೇಲೆ ಪೂಜಾರಪ್ಪ ಭಕ್ತಾದಿಗಳು ಯಾರು ಬೇಕಿಲ್ವ. ಆ ಅಮ್ಮಂದು ಭಕ್ತಿ, ಆ ಅಮ್ಮಂದು ಇದೆ ದೇವಸ್ಥಾನ. ಸರಿ ಅಣ್ಣ, ಧನ್ಯವಾದ. ಈ ತಾಯಿ ಸನ್ನಿಧಿಯಲ್ಲಿ ಬಹಳ ದಿನಗಳಿಂದ ಅಂಗಡಿಯನ್ನು ಇಟ್ಕೊಂಡು ಬಂದ ಭಕ್ತಾದಿಗಳಿಗೆ ಹೂವು, ಕಾಯಿಗಳನ್ನ ಹಾಗೂ ಪೂಜೆ ಸಾಮಾನುಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಅಭಿಪ್ರಾಯ ಹೇಗಿದೆ, ಭಕ್ತಾದಿಗಳು ಇಲ್ಲಿ ಯಾವ ರೀತಿ ಬರ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ ಅಂತ ಕೇಳೋಣ ಬನ್ನಿ. ಅಜ್ಜಿ ನಮಸ್ತೆ. ನಮಸ್ಕಾರ. ಇಟ್ಟಿದ್ದೀರಾ? ಎಷ್ಟು ದಿನದಿಂದ? ಒಂದು 16 ವರ್ಷದಿಂದ ಇದ್ದೀನಿ. 16 ವರ್ಷದಿಂದ ಅಂಗಡಿ ಇಟ್ಟಿದ್ದೀರಾ? ಭಕ್ತಾದಿಗಳು ಚೆನ್ನಾಗ್ ಬರ್ತಾವ್ರೆ? ನೀವು ಇಲ್ಲಿ ಅಂಗಡಿ ಇಕ್ಕಿ ತಾಯಿ ಸೇವೆ ಮಾಡ್ತೀರಾ, ಹೂವು ಹಣ್ಣೆಲ್ಲ, ನಿಮ್ಗೆ ಏನಾದ್ರು ಒಳ್ಳೇದಾಗ್ತಿದ್ಯಾ? ಒಳ್ಳೇದಾಗುತ್ತೆ. ನಾವು ಬೆಳಗ್ಗೆ 5 ಗಂಟೆಗೆ ಬಂದು ತೊಳೆಯಳೆ ನಾನು. 5 ಗಂಟೆಗೆ ಬಂದು ದೇವಿನ ತೊಳೆದ್ರೆ ನೀವು? ಒಳ್ಳೆ ಚೆನ್ನಾಗ್ ಭಕ್ತಾದಿಗಳು ಬರ್ತಾವ್ರೆ? ಸರಿ ಅಜ್ಜಿ, ಚೆನ್ನಾಗಿ. ಈಗ ಅವ್ರು ಕಷ್ಟ ಇರೋ ಬಂದ್ ಕೈ ಮುಗಿಲಿ ಬಿಡು, ಅವ್ರು ಚೆನ್ನಾಗಾಗ್ಲಿ. ಹೌದು. ನಾವೇ ಚೆನ್ನಾಗಿರ್ಬೇಕು ಅಂತ ಹೇಳೋದಲ್ಲ, ಬಂದ್ ಭಕ್ತಾದಿಗಳೆಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲಾರು ಚೆನ್ನಾಗಿರ್ಬೇಕು, ನಾವು ಬದುಕಬೇಕು, ಬೇರೆನು ಬದುಕಕ್ ಬಿಡ್ಬೇಕು. ಹೌದು, ಬೇರೆ ಕೆಟ್ಟದ್ ಮಾಡ್ತಾರೆ, ನಾವ್ ಕೆಟ್ಟದ್ ಮಾಡ್ಬೇಡ್ದು. ನಮ್ ಸೇರ್ತಿ ನಾವು ಅನ್ಕೊಂಡು ಹೋಗ್ತಾ ಇರ್ಬೇಕು. ಒಟ್ಟಿಗೆ ದೇವ್ರನ್ನ ನಂಬೇಕು. ಹೌದು, ಎಷ್ಟೇ ಕಷ್ಟಗಳು ಬಂದ್ರು ದೇವ್ರನ್ನ ಬಿಡಬಾರ್ದು. ಅದೇ ಇರೋದ್ ಮೇನ್. ನಾವು ಅಂತ ಇದ್ರೆ ಅವ್ರು ಹೋಗ್ತಾರೆ ಹೊರತು
ಮನುಷ್ಯರು ಏನ್ ಮಾಡಕ್ಕಲ್ಲ ಭಗವಂತ ನಂಬಿ ನಾವು ಮುಂದುವರಿಬೇಕು. ಹೌದೌದು. ತಾಯಿ ನಮ್ಮವ್ವ ಹತ್ಕೊಂಡು ಹೋದ್ರೆ ಹೆಂಗೋ ಒಂದು ತಾನ ಕೊಡ್ತಾಳೆ ಹಾ ಅಲ್ವಾ? ದುರಂಕಾರ ಪಟ್ಟ ಏನಾಗುತ್ತೆ ಹೇಳು? ಹೌದು. ಅವ್ರೇ ನೋವು ಅನುಭವಿಸ್ತಾರೆ. ಏನೋ ತನಕ ನಾನೊಂಬದ್ ಬಿಟ್ಟು ನಾನು ಬರ್ಬಾರ್ದು. ಹೌದು. ದೈವ ಮುಂದೆ ಮಾತ್ರ ನಾನು ಅಂತ ಬಂದ್ರೆ ಯಾವ್ದು ಉಳಿಯಲ್ಲ. ಯಾವ್ದು ಉಳಿಯಲ್ಲ. ಹೌದೌದು. ಸರಿ ಅಜ್ಜಿ. ನಮ್ಮವ್ವ ಅಂತ ಹೇಳಿ ಕೈ ಮುಕ್ಕೊಂಡು ಹೋದ್ರೆ ಒಳ್ಳೇದಾಗ್ತೈತೆ ಅವ್ರಿಗೂ ಹೌದೌದು. ಅಲ್ವಾ? ಸರಿ ಸರಿ ಅಜ್ಜಿ. ಆಯ್ತು.